ಕೇಂದ್ರ ಸರ್ಕಾರ ಜಿಎಸ್ಟಿ ಕಡಿತ ಮಾಡಿದ್ರಿಂದ ನಂದಿನಿ ತುಪ್ಪದ ಬೆಲೆ ಕಡಿಮೆಯಾಗಿತ್ತು. ಆದ್ರೀಗ ಕೆಎಂಎಫ್ ಗ್ರಾಹಕರಿಗೆ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. 1 ಲೀಟರ್ಗೆ ತುಪ್ಪದ ಬೆಲೆಯನ್ನು ಬರೋಬ್ಬರಿ 90 ರೂಪಾಯಿ ಏರಿಕೆ ಮಾಡಿದೆ. ಇನ್ನೊಂದೆಡೆ ಹಾಲಿನ ದರ ಹೆಚ್ಚಳದ ಸುಳಿವನ್ನು ಕೊಟ್ಟಿದ್ದು ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ಸಾಲ ಮಾಡಿಯಾದ್ರೂ ತುಪ್ಪ ತಿನ್ನು ಅನ್ನೋ ಗಾದೆ ಇದೆ. ಆದ್ರೆ ಎಷ್ಟೇ ಸಾಲ ಮಾಡಿದ್ರೂ ತುಪ್ಪಕ್ಕೆ ಹಣ ಜೋಡಿಸದಂತಾಗಿದೆ. ಇದಕ್ಕೆ ಕಾರಣವೇ ದಿಢೀರಂತ ಏರಿಕೆಯಾಗಿರೋ ತುಪ್ಪದ ದರ. ಕೇಂದ್ರ ಸರ್ಕಾರ ಜಿಎಸ್ಟಿ ದರ ಇಳಿಕೆ ಮಾಡ್ತಿದ್ದಂತೆ ನಂದಿನಿ ತುಪ್ಪದ ಬೆಲೆಯೂ ಇಳಿಕೆಯಾಗಿತ್ತು. ಪ್ರತಿ ಲೀಟರ್ ಬೆಲೆ 40 ರೂಪಾಯಿ ಕಡಿಮೆಯಾಗಿತ್ತು. ಇದರಿಂದ ಗ್ರಾಹಕರು ಖುಷಿಯಾಗಿದ್ರು. ಅದೇ ಖುಷಿಯಲ್ಲಿ ಖರೀದಿಸಿದ್ದ ತುಪ್ಪದ ಬಾಟಲ್ ಖಾಲಿಯಾಗೋ ಮೊದಲೇ ಕೆಎಂಎಫ್ ಬಿಗ್ ಶಾಕ್ ಕೊಟ್ಟಿದೆ. ಇಂದು ದಿಢೀರಂತ 90 ರೂಪಾಯಿ ಏರಿಕೆ ಮಾಡಿದೆ. ತುಪ್ಪಕ್ಕೆ ಬೇಡಿಕೆ ಹೆಚ್ಚಾಗಿರೋದರ ಜೊತೆಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ ಆಗ್ತಿದೆಯಂತೆ. ಸಾಗಾಟದ ವೆಚ್ಚವೂ ಹೆಚ್ಚಳವಾಗಿದ್ದು ಬೆಲೆ ಏರಿಕೆ ಅನಿವಾರ್ಯ ಅಂತಾರೆ ಕೆಎಂಎಫ್ ಎಂಡಿ. ರೈತರು ಏನಿದ್ದಾರೆ ಹಾಲು ಉತ್ಪಾದಕರು, ಅವರು ಉತ್ಪಾದನೆ ಮಾಡುವ ಹಾಲಿಗೆ ನ್ಯಾಯಯುತ ಬೆಲೆ ಸಿಗಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದ್ರಿಂದ ನಾವು ಅಷ್ಟು ದರವನ್ನು ಯಾವುದೇ ಒಕ್ಕೂಟಗಳಿಗಾಗಲಿ ಮತ್ತು ಫೆಡರೇಷನ್ಗೂ ಪಾಸ್ ಆನ್ ಮಾಡಿಲ್ಲ, ನೇರವಾಗಿ ರೈತರು ಕೊಡ್ತಾ ಇದ್ದೀವಿ. ಹಾಗಾಗಿ ನಾವು ತುಪ್ಪದ ದರವನ್ನು ಹೆಚ್ಚು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ ಈಗ ಪ್ರತಿ ಲೀಟರು ಪ್ರತಿ ಕೆಜಿಗೆ ಸುಮಾರು 700 ರೂಪಾಯಿನ ಮಾಡಿದ್ದೇವೆ. ಮೊದಲು ಲೀಟರ್ಗೆ 650 ರೂಪಾಯಿ ಇತ್ತು. ಜಿಎಸ್ಟಿ ಕಡಿತದ ಬಳಿಕ 610 ರೂಪಾಯಿಗೆ ಇಳಿದಿತ್ತು. ಬರೋಬ್ಬರಿ 90 ರೂಪಾಯಿ ಏರಿಕೆ ಮಾಡಿದ್ದು ಲೀಟರ್ ತುಪ್ಪದ ಬೆಲೆ 700 ರೂಪಾಯಿ ಆಗಿದೆ. ಇನ್ನು 50 ml ನಿಂದ ಲೀಟರ್ ವರೆಗೂ ಎಷ್ಟು ದರ ಇದೆ ಅನ್ನೋದನ್ನ ನೋಡಿದ್ರೆ, ಈ ಹಿಂದೆ 50 ಮಿಲಿಗೆ 42 ರೂಪಾಯಿ ಇದ್ದ ದರ ಇದೀಗ 47ಕ್ಕೆ ಏರಿಕೆಯಾಗಿದೆ. 100 ಮಿಲಿ ಲೀಟರ್ ತುಪ್ಪದ ಬೆಲೆ 70 ರಿಂದ 80 ರೂಪಾಯಿಗೆ ಹೆಚ್ಚಾಗಿದೆ. ಇನ್ನು 200 ml ತುಪ್ಪ 136 ರಿಂದ 155, 500 ಮಿಲಿ ತುಪ್ಪ 305 ರಿಂದ 350ಕ್ಕೆ ಹೆಚ್ಚಳವಾಗಿದೆ. ಇನ್ನು 1 ಲೀಟರ್ ತುಪ್ಪಕ್ಕೆ ಈ ಹಿಂದೆ 610 ರೂಪಾಯಿ ಇದ್ದದ್ದು 700ಕ್ಕೆ ಏರಿದೆ. ದರ ಏರಿಕೆಯವರೆಗೆ ಜನ ಆಕ್ರೋಶ ಹೊರಹಾಕಿದ್ದಾರೆ. ಎಲ್ಲ ಕಷ್ಟನೇ ಆಗ್ತಿದೆ ಇವಾಗ ಸಿಚುವೇಶನ್ ಅಲ್ಲಿ, ಯಾವುದು ಈಸಿಯಾಗಿ ಸಿಗ್ತಾ ಇಲ್ಲ. ಸೊ ಇದನ್ನು ತುಪ್ಪನೂ ಇವಾಗ ಜಾಸ್ತಿ ಮಾಡಿದ್ದಾರೆ. ತಗೊಳಕ್ಕಾಗಲ್ಲ ಮುಂಚೆ ಥರ. ಈಗ ನಾವು ರೆಗ್ಯುಲರ್ ಯೂಸಿಗೆ ತಗೊಳಕ್ಕೆ ಇನ್ನು ಕಮ್ಮಿ ತಗೊತೀವಿ. 1 kg ತಗೊಳ್ಳೋ ಈ ಜಾಗದಲ್ಲಿ ಇವಾಗ ಅರ್ಧ kg ತಗೊತೀವಿ, ಹಂಗಾಗುತ್ತೆ. ತುಪ್ಪದ ಬರೆ ನಡುವೆ ಹಾಲಿನ ದರ ಏರಿಕೆ ಸುಳಿವನ್ನ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಕೊಟ್ಟಿದ್ದಾರೆ. ಹಾಲಿನ ದರ ಏರಿಕೆ ಮಾಡೋದಕ್ಕೆ ನಾವೇನು ಪ್ರಸ್ತಾವನೆ ಕೊಟ್ಟಿಲ್ಲ, ಮನವಿ ಮಾಡಿದ್ದೀವಿ. ನಮ್ಮ ವಿಚಾರ ನಷ್ಟ ಏನಾಗ್ತಾ ಇದೆ, ಪ್ರತಿ ಲೀಟರ್ಗೆ ನಮಗೆ ಕನಿಷ್ಠ ಕೆಲವುದರಲ್ಲಿ 1 ರೂಪಾಯಿ 20 ಪೈಸೆ ನಷ್ಟ ಆಗ್ತಾ ಇದೆ. ಜಿಎಸ್ಟಿ ಇಳಿಕೆ ಬಳಿಕ ತುಪ್ಪದ ಬೆಲೆ ಇಳಿಕೆಯಾಗಿತ್ತು. ಆದ್ರೀಗ ಬರೋಬ್ಬರಿ 90 ರೂಪಾಯಿ ಏರಿಸುವ ಮೂಲಕ ಕೆಎಂಎಫ್ ಡಬಲ್ ಶಾಕ್ ಕೊಟ್ಟಿದೆ. ಶಾಂತಮೂರ್ತಿ, ಟಿವಿ9 ಬೆಂಗಳೂರು.